ನಮಸ್ತೆ ಟಿವಿ 20 ಕನ್ನಡ ವಾಹಿನಿಗೆ ಸ್ವಾಗತ. ಮುಂಬರುವ 2047ರ ವಿಕಸಿತ ಭಾರತದ ದಾಪುಗಾಲು ಹಾಕಲು ಪ್ರಧಾನಿ ಮೋದಿ ಅವರ ಕಲ್ಪನೆಯನ್ನ ಸಾಕಾರಗೊಳಿಸುವುದು ಎಲ್ಲರ ಕರ್ತವ್ಯವಾಗಿದೆ. ನಮ್ಮ ದೇಶ ಬಲಿಷ್ಠ ದೇಶವಾಗಿ ಹೊರಹೊಮ್ಮುತ್ತಾ ಇದೆ ಎಂದು ಮಾಜಿ ಸಿಎಂ ಸಂಸದ ಜಗದೀಶ್ ಶೆಟ್ಟರ್ ಹೇಳಿದ್ದಾರೆ. ಬುಧವಾರ ಇಲ್ಲಿನ ಕೆಎಲ್ಇ ಜೀರಿಗೆ ಸಭಾಂಗಣದಲ್ಲಿ ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಯ ಕುರಿತು ಖಾಸಗಿ ಎನ್ಜಿಒ ಸಂಸ್ಥೆ ಆಯೋಜನೆ ಮಾಡಲಾಗಿದ್ದ ಮೇಘಾ ಪ್ರದರ್ಶನವನ್ನು ಉದ್ಘಾಟಿಸಿ ಮಾತನಾಡಿದರು. ಭಾಳ ಒಂದು ಒಳ್ಳೆಯ ರೀತಿಯಿಂದ ಇವತ್ತು ಲಾಂಚ್ ಆಗಿದೆ. ಭಾಳ ದೊಡ್ಡ ಪ್ರಮಾಣದಲ್ಲಿ ನಮ್ಮ ವಿದ್ಯಾರ್ಥಿ ಬಂಧುಗಳು ಈ ಕಾರ್ಯಕ್ರಮಕ್ಕೆ ಬಂದಿದ್ದು ಇದಕ್ಕೆ ಈ ಕಾರ್ಯಕ್ರಮಕ್ಕೆ ಇನ್ನೂ ಹೆಚ್ಚಿನ ಶೋಭೆ ತಂದಿದೆ. ಯಾಕಂದರೆ ಈ ರೀತಿಯಾದ ಎಕ್ಸಿಬಿಷನ್ ಭಾಳ ಕಡೆ ನಾವು ನೋಡ್ತೀವಿ. ಎಕ್ಸಿಬಿಷನ್ ಅಂತಂದರೆ ಒಂದು ಜಾತ್ರೆ ರೂಪದಲ್ಲಿ ಇರ್ತದೆ, ಅಲ್ಲಿ ಬರೋದು ಎಂಜಾಯ್ ಮಾಡೋದು ಮತ್ತು ಹೋಗುವಂಥದ್ದು. ಆದರೆ ಇಲ್ಲಿನ ಎಕ್ಸಿಬಿಷನ್ನು ಇವತ್ತು ಪ್ರಯಾಸ್ ಸಂಸ್ಥೆಯವರು ಎಲ್ಲ ಡಿಪಾರ್ಟ್ಮೆಂಟ್ ಭಾಳ ಪ್ರಮುಖವಾದಂಥ ಡಿಪಾರ್ಟ್ಮೆಂಟ್ಗಳ ಒಂದು ಕೋರ್ಡಿನೇಷನ್ ಮಾಡಿಕೊಂಡು ಅವರೆಲ್ಲರನ್ನೂ ಕರ್ಕೊಂಡು ಬರುವ ಮುಖಾಂತರ ನಮ್ಮ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರ ಏನು ಕನಸಿದೆ 2047ರಲ್ಲಿ ವಿಕಸಿತ ಭಾರತ, ಅದಕ್ಕೇನು ದಾಪುಗಾಲು ಹಾಕ್ತಾ ಇದ್ದೇವೆ. ಪ್ರತಿ ಹಂತದಲ್ಲಿ ಕಳೆದ 11 ವರ್ಷದಲ್ಲಿ ಏನೊಂದು ಸಾಧನೆಗಳನ್ನು ಮಾಡಿದ್ವಿ ನಮ್ಮ ಕಣ್ಮುಂದೆ ಇದೆ. ಅದನ್ನು ಹೇಳಬೇಕಾದ್ರೆ ಭಾಳಷ್ಟು ವಿಚಾರಗಳಿದ್ದಾವೆ. ಆದರೆ ಈಗಾಗಲೇ ಜನಮಾನಸದಲ್ಲಿ ಮೋದಿಜಿಯವರ ಸಾಧನೆಗಳ ಬಗ್ಗೆ, ಕೇಂದ್ರ ಸರ್ಕಾರದ ಸಾಧನೆಗಳ ಬಗ್ಗೆ ಮತ್ತು ರಾಜ್ಯ ಸರ್ಕಾರಕ್ಕೆ ಅಲ್ಲಿಂದ ಹರಿದು ಬಂದಂಥ ಒಂದು ಅನುದಾನ ಇರ್ಬೋದು, ಇವೆಲ್ಲ ಇವರು ಸಾಕಷ್ಟು ತಾವೆಲ್ಲ ತಿಳ್ಕೊಂಡಂಥದ್ದು ಇರ್ಬೋದು. ಆ ಹಿನ್ನೆಲೆಯಲ್ಲಿ ಈಗ ನಮ್ಮ ದೇಶ ಒಂದು ಬಲಿಷ್ಠ ದೇಶ ಆಗ್ತದೆ. ಇಡೀ ಜಗತ್ತಿನಲ್ಲಿ ಒಂದು ಬಲಿಷ್ಠ ದೇಶ. ನೀವು ನೋಡ್ತಾ ಇದ್ದೀರಿ ಯಾವ ರೀತಿಯಾದಂಥ ಒಂದು ಪರಿಣಾಮ ಆಗಿದೆ ಅಂದರೆ, ಕೆಲವು ಮಾತುಗಳಲ್ಲಿ ಹೇಳೋದಾದರೆ ಹಿಂದೆ ನಮ್ಮದು 12-13ನೇ ಸ್ಥಾನದಲ್ಲಿತ್ತು ಈ ಆರ್ಥಿಕ ಅಭಿವೃದ್ಧಿಯಲ್ಲಿ. ಇವತ್ತು 5ನೇ ಸ್ಥಾನದಿಂದ 4ನೇ ಸ್ಥಾನಕ್ಕೆ ಇವತ್ತು ಬಂದಿದ್ದೇವೆ. ಭಾಳ ಇಂಪಾರ್ಟೆಂಟು ಆರ್ಥಿಕ ಅಭಿವೃದ್ಧಿಯಲ್ಲಿ ಇಡೀ ಜಗತ್ತಿನಲ್ಲಿ ವಿ ಆರ್ ಇನ್ ಫೋರ್ತ್ ಪ್ಲೇಸ್. ಜಪಾನ್ ನಂತರ ಆ ರೀತಿ ಮತ್ತು ಇನ್ನು ಕೆಲವು ವರ್ಷಗಳಲ್ಲಿ 3ನೇ ಸ್ಥಾನಕ್ಕೆ ಬರ್ತೀವಿ, ಕೆಲವು ವರ್ಷಗಳಲ್ಲಿ 3ನೇ ಸ್ಥಾನಕ್ಕೆ. ಆ ರೀತಿಯಾದಂಥ ಒಂದು ಬದಲಾವಣೆ ಇವತ್ತು ದೇಶದಲ್ಲಿ ಕಂಡು ಬರ್ತಾ ಇದೆ. ಮತ್ತು ಭಾಳ ಮುಖ್ಯವಾಗಿ ಹೇಳುವಂಥದ್ದು ಈ ಕಡು ಬಡತನ ಅನ್ನುವಂಥದ್ದು ಪಾವರ್ಟಿ ಲೆವೆಲ್ ಈಗ 11 ವರ್ಷದಲ್ಲಿ, ಏನು 10 ವರ್ಷದಲ್ಲಿ ಏನು ಮೋದಿಯವರು ಸರ್ಕಾರ ನಡೆಸಿದ್ರು, ಆ ಒಂದು 10 ವರ್ಷದಲ್ಲಿ ಕಡು ಬಡತನದಲ್ಲಿದ್ದಂಥ ಜನಸಂಖ್ಯೆ ಭಾರತ ದೇಶಕ್ಕೂ 34 ಕೋಟಿ ಜನಸಂಖ್ಯೆ ಇತ್ತು. ಇವತ್ತು 10 ವರ್ಷದಲ್ಲಿ ಏನು ಈ ಜನಕಲ್ಯಾಣ ಕಾರ್ಯಕ್ರಮ ಇದಾವೆ, ಜನಧನ ಇರ್ಬೋದು ಮತ್ತು ಬೇರೆ ಬೇರೆ ಹಲವಾರು ಆಯುಷ್ಮಾನ ಭಾರತ ಇರ್ಬೋದು, ಹಲವಾರು ಕಾರ್ಯಕ್ರಮ ಮುಖಾಂತರ ಅದರಲ್ಲಿ ಗ್ರಾಮೀಣ ಭಾಗದಲ್ಲಿ ಏನೊಂದು ಮೂಲಭೂತ ಸೌಕರ್ಯಗಳು ಕೊಡುವಂಥದ್ದಾಯಿತು. ಮತ್ತು ಆರ್ಥಿಕ ಚಟುವಟಿಕೆ, ಉದ್ಯೋಗ ಅವಕಾಶ, ಸ್ಟಾರ್ಟಪ್ ಇರ್ಬೋದು, ಸ್ಕಿಲ್ ಇಂಡಿಯಾ ಇರ್ಬೋದು, ಈ ಹಲವಾರು ಕಾರ್ಯಕ್ರಮ ಮುಖಾಂತರ ಈ ಕಡು ಬಡತನ ಏನಂತಿದೆ ಇಲ್ಲಿ 34 ಕೋಟಿ ಇದ್ದದ್ದು ಇವತ್ತು 7.5 ಕೋಟಿಗೆ ಇರೋದು. 7.5 ಕೋಟಿ ಇದೊಂದು ದೊಡ್ಡದಾದ ಒಂದು ಮಹತ್ವವಾದಂಥ ಸಾಧನೆ. ಇದು ಯಾರೋ ಒಬ್ಬರು ಖಾಸಗಿಯವರು ಏಜೆನ್ಸಿಯವರು ಮಾಡಿದ್ದಲ್ಲ. ವರ್ಲ್ಡ್ ಬ್ಯಾಂಕ್ನವರು ಬಹುಶಃ ಈ 2 ದಿವಸದಿಂದ ಪತ್ರಿಕೆಯಲ್ಲಿ ನೀವು ನೋಡಿರ್ಬೋದು. ಪತ್ರಿಕೆಯಲ್ಲಿ ವರ್ಲ್ಡ್ ಬ್ಯಾಂಕ್ನವರು ಏನು ಸಮೀಕ್ಷೆ ಮಾಡಿದರು, ಅದರ ಪ್ರಕಾರ ಇವತ್ತು 27% ಕಡು ಬಡತನದಲ್ಲಿದ್ದಂಥ ಜನಸಂಖ್ಯೆ ಇವತ್ತು 5.3 ಡಿಕ್ರೀಸ್ ಆಗಿದೆ ಅಂತಂದರೆ ಮಹತ್ವವಾದಂಥ ಸಾಧನೆಯನ್ನು ಕೇಂದ್ರ ಸರ್ಕಾರ ಮೋದಿಯವರು ನೇತೃತ್ವ ಆಗಿದೆ ಅನ್ನುವಂಥ ಮಾತು. ಈ ರೀತಿ ಹಲವಾರು ಕಾರ್ಯಕ್ರಮ ಇದ್ದಾವೆ. ಬಹುಶಃ ಇವತ್ತೇನೋ ನೀವು ನಮ್ಮ ವಿದ್ಯಾರ್ಥಿ ಬಂಧುಗಳು, ನಮ್ಮೆಲ್ಲ ನಾಗರಿಕರು ಇವತ್ತೇನೋ ಹಲವಾರು ವಿಚಾರಗಳನ್ನು ಇಲ್ಲಿ ನೋಡಿದ್ರಿ. ಇವತ್ತು ಆಧುನಿಕವಾದಂಥ ಇವತ್ತೇನೋ ಡಿಫೆನ್ಸ್ ಸಂಬಂಧಪಟ್ಟಂಥದ್ದು ಹೆಲಿಕಾಪ್ಟರ್ ಇರ್ಬೋದು, ಈ ಬ್ರಹ್ಮೋಸ್ ಮೊನ್ನೆ ಪಾಕಿಸ್ತಾನ ಏನೊಂದು ಏರ್ ಸ್ಟ್ರೈಕ್ ಆಯಿತು, ಬ್ರಹ್ಮೋಸ್ ನಮ್ಮ ದೇಶದಲ್ಲಿ ಉತ್ಪಾದನೆ. ವಿಜಯನ್ ಕರ್ನಾಟಕ ಪ್ರತಿಯೊಂದು ರಾಜ್ಯದಲ್ಲಿ, ವಿಜಯ ಮಹಾರಾಷ್ಟ್ರ, ವಿಜಯ ಕರ್ನಾಟಕ ಅಂತ ಎಲ್ಲ ರಾಜ್ಯದಲ್ಲಿ ಆಗ್ತಾ ಇರೋದು ನಮ್ಮ ಪ್ರಧಾನಮಂತ್ರಿಯವರು ಈ 11 ವರ್ಷದ ದೇಶವನ್ನು ಎಷ್ಟು ಮುಂದೋಗಿದೆ, ಏನು ಮಾಡ್ತಾ ಇದೆ ದೇಶ, ಅದು ಸಾಮಾನ್ಯ ಜನರಿಗೆ, ಸಾಮಾನ್ಯ ವಿದ್ಯಾರ್ಥಿಗಳಿಗೆ ಒಂದು ತಿಳುವಳಿಕೆ ಕೊಡೋ ಸಲುವಾಗಿ ಎಕ್ಸಿಬಿಷನ್ ಮಾಡ್ತಾ ಇರೋದು. ಭಾಳ ಚೆನ್ನಾಗಿ ಆಗಿದೆ ಎಕ್ಸಿಬಿಷನ್. ಭಾಳಷ್ಟು DRDO ಅಂದರೆ ಡೆವಲಪ್ಮೆಂಟ್ ರಿಸರ್ಚ್ ಡಿಫೆನ್ಸ್ ತಾವೆಲ್ಲ ನೋಡಿರ್ಬೋದು. ಎಷ್ಟೋ ಮೇಡ್ ಇನ್ ಇಂಡಿಯಾ ಡಿಫೆನ್ಸ್ ತವರು ಇಲ್ಲಿ ನಮ್ಮ ದೇಶದೊಳಗೆ ಮಾಡ್ತಾಯಿದೆ. ಮೊನ್ನೆ ಸಿಂಧೂರು, ಪಾಕಿಸ್ತಾನ ಎದುರಿಗೆ ಸಿಂಧೂರು ಯುದ್ಧದಲ್ಲಿ
ಇಡೀ ಪಾಕಿಸ್ತಾನ ಅನ್ನು ಅಯ್ಯಾಡಿಸಿದ ನಮ್ಮ ಮೇಡ್ ಇನ್ ಇಂಡಿಯಾ ಯುದ್ಧ ಸಾಮಗ್ರಿಗಳನ್ನು ನಾವು ನೋಡಿದ್ದೀವಿ. ಅದಕ್ಕೆ ಅಂತ ಜನರಿಗೆ ಮುಟ್ಟು ಕೆಲಸ ಇದೊಂದು ಎಕ್ಸಿಬಿಷನ್ ಆಗ್ತಾ ಇರೋದು, ಅದು ಬೆಳಗಾವಿಯಲ್ಲಿ ಆಗ್ತಾ ಇರೋದು ಭಾಳ ಅಭಿಮಾನದ ಸಂಗತಿ. ಯಾಕಂದರೆ ಈಗಾಗಲೇ ಮೇಡ್ ಇನ್ ಇಂಡಿಯಾನು ಮಾನ್ಯ ಹಿಂದಿನ ನಮ್ಮ ರಕ್ಷಣಾ ಮಂತ್ರಿಗಳಾದ ಮನೋಹರ್ ಪಾರಿಕರ್ ಅವರು ಇದೇ ಹಾಲ್ನಲ್ಲಿ ಬೆಳಗಾವಿಯಲ್ಲಿ ಭಾಳಷ್ಟು ದೊಡ್ಡ ಎಕ್ಸಿಬಿಷನ್ ಮಾಡಿದ್ದು. ಆ ಎಕ್ಸಿಬಿಷನ್ ಮುಖಾಂತರ ಇಂಡಸ್ಟ್ರಿ ಜನರಿಗೆ ಇಲ್ಲಿ ಮತ್ತಷ್ಟು ಉತ್ಸವ ಆಗಿ ಈಗ ಸುಮಾರು ಭಾಳಷ್ಟು ಇಂಡಸ್ಟ್ರಿಗಳು ಈ ಡಿಫೆನ್ಸ್ ಬೇಸ್ ಇಂಡಸ್ಟ್ರಿ ಬರ್ತಾ ಇದ್ದಾವೆ, ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ದಾವೆ. ಅದಕ್ಕೆ ಈ ಸಮಯದಲ್ಲಿ ಭಾಳ ನಮ್ಮ ಬೆಳಗಾವಿ ಜನರಿಗೆ ಭಾಳ ಖುಷಿಯಾಗಿದೆ ಇದನ್ನು ಈ ಬೆಳಗಾವಿ ಮಾಡ್ತಾ ಇರೋದು. ಅದಕ್ಕೆ ನಾನು ಮತ್ತೊಮ್ಮೆ ಎಲ್ಲರಿಗೆ ಅಭಿನಂದನೆ ಹೇಳಿ ನನ್ನ 2 ಮಾತು ಮುಗಿಸ್ತಾರೆ. ನಮಸ್ಕಾರ, ಜೈ ಹಿಂದ್. ಕನ್ನಡಿಗರ ಮೆಚ್ಚಿನ ನಿಮ್ಮ TV20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ TV20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ TV20 ಕನ್ನಡ ವಾಹಿನಿಯೂ ಲಭ್ಯ.